ಓಂ ವಕ್ರತುಂಡಾಯ ನಮಃ ಹಾಗೂ ಓಂ ಗಂ ಗಣಪತಾಯ ನಮಃ. ಗಣಪತಿಯನ್ನು ನೆನೆಸುತ್ತಾ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇದು ಏನು ಯಾವ ವಿಷಯ ಅಂತ ಹೇಳಿದ್ರೆ ಬಿಳಿ ಎಕ್ಕದ ಬಗ್ಗೆ. ಹಲೋ ಫ್ರೆಂಡ್ಸ್, ಇದು ಯಾವುದು ಅಂತ ಹೇಳಿದ್ರೆ ಬಿಳಿ ಎಕ್ಕದ ಗಿಡ. ಇದು ಮನುಷ್ಯನಿಗೆ ತುಂಬ ಉಪಯೋಗಕಾರಿಯಾದಂತಹ ಗಿಡ ಆಗಿದೆ. ಇದು ಏನೇನು ಮನುಷ್ಯನಿಗೆ ಅನುಕೂಲ ಇದೆ, ದೇವರಿಗೂ ಸಹ ತುಂಬ ಉಪಯೋಗವಾಗಿರುವಂಥ ಗಿಡ ಆಗಿದೆ. ಇದರ ಮಹತ್ವ ಏನು ಅಂತ ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಬಿಳಿ ಹೆಕ್ಕವನ್ನು ಶ್ವೇತಾರ್ಕ ಎಂದು ಕರೆಯುತ್ತಾರೆ. 64 ಔಷಧೀಯ ಗುಣಗಳನ್ನು ಹೊಂದಿದೆ. ಬಿಳಿ ಹೆಕ್ಕ ಮುಖ್ಯವಾಗಿ ಶಿವ ಮತ್ತು ಗಣಪತಿಗೆ ಪ್ರಿಯವಾದಂತಹ ಒಂದು ಹೂವು ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ಮನೆಯ ಆವರಣದಲ್ಲಿ ಬೆಳೆಸಿದರೆ ತುಂಬ ಶುಭವಾದಂತಹ ಒಳ್ಳೆಯ ಒಂದು ಫಲವನ್ನು ಕೊಡುತ್ತದೆ ಎಂದು ಹೇಳುತ್ತೇವೆ. 2 ಪ್ರಭೇದಗಳನ್ನು ಹೊಂದಿರುತ್ತದೆ. ಒಂದು ಬಿಳಿ ಹೆಕ್ಕ, ಇನ್ನೊಂದು ನೀಲಿ ಹೆಕ್ಕ ಅಂತಲೂ ಹೇಳ್ತೀವಿ. ಎಕ್ಕದ ಅಧಿಪತಿ ಯಾರು ಅಂತ ಹೇಳಿದ್ರೆ ಸೂರ್ಯದೇವ. ಆದ್ದರಿಂದ ಈ ಸಾಮಾನ್ಯವಾಗಿ ರಥಸಪ್ತಮಿಯ ದಿನ ಈ ಎಕ್ಕದ ಎಲೆ ಮತ್ತು ಹೂಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಅದರಲ್ಲೂ ರಥಸಪ್ತಮಿಯ ದಿನ ಎಲೆಯನ್ನು ಉಪಯೋಗಿಸಿ ಸ್ನಾನವನ್ನು ಮಾಡುತ್ತಾರೆ. ಮತ್ತು ಸನಾತನ ಧರ್ಮದಲ್ಲಿ ಈ ಎಕ್ಕದ ಗಿಡಕ್ಕೆ ಪೂಜನೀಯವಾದಂಥ ಸ್ಥಾನವಿದೆ ಅಂತ ಹೇಳ್ಬೋದು. ಅಂದರೆ ಇದು ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ಪ್ರತಿಯೊಂದು ಸಹ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿದೆ. ಮತ್ತು ಈ ಬಿಳಿ ಹೆಕ್ಕವನ್ನು ಅರ್ಕಪತ್ತಂ ಸಮರ್ಪಯಾಮಿ ಎಂದು ಹೇಳಿ ಗಣಪತಿಯನ್ನು ಪೂಜಿಸಿದರೆ ತುಂಬ ಒಳ್ಳೆಯದು. ಮತ್ತು ಸೂರ್ಯದೇವನ ಒಂದು ದೋಷ ಇದ್ದರೂ ಸಹ ಪೂಜಿಸಿದರೆ ಒಳ್ಳೆಯದು. ಮತ್ತು ಶಿವನಿಗೆ ತುಂಬ ಪ್ರಿಯವಾದಂತಹ ಹೂವು ಅಂತಲೇ ಸಹ ಹೇಳ್ಬೋದು. ಅದರಲ್ಲೂ ಶಿವ ಮತ್ತು ಪಾರ್ವತಿಯು ಅಂದರೆ ಮದುವೆಯ ಸಂದರ್ಭದಲ್ಲಿ ಶಿವನಿಗೆ ಪಾರ್ವತಿಯು ಈ ಹೂವನ್ನು ಕೊಟ್ಟಳೆಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಆದ್ದರಿಂದ ಶನಿದೇವನ ಒಂದು ಪ್ರಭಾವ ಇದ್ದರೂ ಸಹ ಈ ಹೂವನ್ನು ಬೆಳೆಸುತ್ತಾರೆ. ಮತ್ತು ಲಕ್ಷ್ಮಿಗೆ ಪ್ರಿಯವಾದಂತಹ ಹೂವು ಅಂತಲೂ ಹೇಳ್ಬೋದು. ಮನೆಯ ಮುಂಬಾಗಿಲು ಮತ್ತು ದೇವರ ರೂಮ್, ಪೂಜಾ ಒಂದು ರೂಮ್ಗೂ ಸಹ ನಾವು ಇದನ್ನು ಹಾಕಿದರೆ ತುಂಬ ಒಳ್ಳೆಯದು. ಮತ್ತು ಲಕ್ಷ್ಮೀ ಪೂಜೆಯ ದಿನವೂ ಸಹ ಈ ಒಂದು ಇದನ್ನು ಬಳಸ್ತೀವಿ. ಮತ್ತು ಗಣಪತಿಗೆ ಪ್ರಿಯವಾದಂಥ ವಸ್ತು ಅಂತಲೇ ಹೇಳ್ಬೋದು. ಹಾಗೂ ಸೂರ್ಯದೇವನ ಒಂದು ಇದಕ್ಕೂ ಸಹ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಅದರಲ್ಲೂ ಲಕ್ಷ್ಮೀ ಸರಸ್ವತಿಗಿಂತ ಹೆಚ್ಚಾಗಿ ಲಕ್ಷ್ಮಿಗೆ ಪ್ರಿಯವಾದಂಥ ಇದು ಪಾರ್ವತಿಗೂ ಸಹ ಇಷ್ಟವಾದಂತಹ ಒಂದು ಹೂವು ಅಂತಲೇ ಹೇಳ್ತೀವಿ. ಮತ್ತು ಮನೆಯಲ್ಲಿ ಪೂಜೆಯನ್ನು ಇದನ್ನು ಮಾಡಿ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ನಡೆಯುತ್ತದೆ ಎಂದು ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ಇದೆ. ಅದರಲ್ಲೂ ಬೆಳಗ್ಗೆ ಎದ್ದು ಈ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡಬೇಕಾದರೆ ಈ ಒಂದು ಇದನ್ನು ಹೇಳಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಎಲೆಯಿಂದಲೂ ಸಹ ತುಂಬ ಪ್ರಯೋಜನಗಳನ್ನು ಸಹ ಪಡ್ಕೊಂಡಿದೆ ಅಂತಲೇ ಸಹ ಹೇಳ್ಬೋದು. ನೋಡಿ, ಇದು ಎಕ್ಕದ ಎಲೆ. ಇದರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ನೋಡಿ, ಈ ಎಲೆಯನ್ನು ಹಲವಾರು ಔಷಧೀಯ ಗುಣಗಳಲ್ಲೂ ಸಹ ಬಳಸ್ತಾರೆ. ಅದರಲ್ಲೂ ಈ ಶುಗರ್ ಇರೋರು ಇದನ್ನು ಅವರ ಒಂದು ಅಂದರೆ ಈ ಒಂದು ಪಾದಗಳಿಗೆ ಇಟ್ಟು ಒಂದು ಸಾಕ್ಸ್ ಹಾಕ್ಕೊಳ್ಬೇಕಾದ್ರೆ ಇಟ್ಟು ಅದನ್ನು ಹಾಕ್ಕೊಂಡು ಹೋದಾಗ ಒಂದು ಮಧುಮೇಹದ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ. ಇದರ ಎಲೆಯಿಂದ ಹಿಡಿದು ಅದರ ಕಾಂಡ, ಬುಡ ಮತ್ತು ಹೂವು ಎಲ್ಲವೂ ಸಹ ಪೂಜನೀಯವಾದ ಸ್ಥಾನವನ್ನು ಪಡ್ಕೊಂಡಿದೆ. ಆದ್ದರಿಂದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಈ ಒಂದು ಎಕ್ಕದ ಗಿಡಕ್ಕೆ ಮಹತ್ವವಾದ ಸ್ಥಾನ ಇದೆ ಅಂತಲೇ ಹೇಳ್ಬೋದು. ಸಕಲ ವಿದ್ಯೆಗಳನ್ನು ಪಡಿಬೇಕಾದರೆ ಮಕ್ಕಳಿಗೆ ಈ ಏಕಾಗ್ರತೆಯನ್ನು ಬೆಳೆಸಬೇಕಾದ್ರೂ ಸಹ ವಾಸ್ತುದೋಷ ಏನಾದರೂ ಇದ್ರೂ ಸಹ ಮತ್ತು ಕ್ಷುದ್ರ ದೇವತೆಗಳ ಒಂದು ಕೆಡಕು ಇದ್ದಾಗಲೂ ಸಹ ಈ ಎಕ್ಕದ ಒಂದು ಇದನ್ನು ಪೂಜೆಯನ್ನು ಮಾಡಿದರೆ ಕಡಿಮೆ ಆಗುತ್ತೆ ದೋಷಗಳು ಅಂತಲೂ ಸಹ ಹೇಳ್ತಾರೆ. ಆದ್ದರಿಂದ ಇದು ಒಂದು ವಿಷದ ಗುಂಪಿಗೆ ಸೇರಿದಂತಹ ಗಿಡ. ಕಣ್ಣಿಗೆ ಇದು ಬೀಳಬಾರ್ದು. ಇದರ ಹಾಲು ತುಂಬಾ ವಿಷಕಾರಿಯಾಗಿರುತ್ತೆ. ಮತ್ತು ದೇವಸ್ಥಾನಗಳಲ್ಲಾಗಿರುವ ಅಥವಾ ಮನೆಯ ದೇವರ
ಇದರಲ್ಲೂ ಸಹ ಬಳಸ್ಬೋದು. ಮನೆಯ ಮುಂಬಾಗಿಲನ್ನು ತೋರಣಗಳಿಗೂ ಸಹ ಬಳಸ್ಬೋದು. ಲಕ್ಷ್ಮಿಗೆ ಬಹಳ ಪ್ರಿಯವಾದಂತಹ ಹೂವು ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಒಡವೆಯನ್ನು ಇಡುವಂತಹ ಆಭರಣಗಳನ್ನು ಇಡುವಂತಹ ಸ್ಥಳಗಳಲ್ಲಿ ಈ ಒಂದು ಎಕ್ಕದ ಹೂವನ್ನು ಇಟ್ಟರೆ ಒಂದು ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ ಎಂದು ಸಹ ಹೇಳುತ್ತಾರೆ. ಆದ್ದರಿಂದ ಪ್ರತಿಯೊಂದು ಈ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಈ ಎಕ್ಕದ ಗಿಡಕ್ಕೆ ಮಹತ್ವವಾದಂಥ ಸ್ಥಾನವಿದೆ ಅಂತಲೂ ಸಹ ಹೇಳ್ಬೋದಾಗತ್ತೆ. ಅದರಲ್ಲೂ ಮಂಡಿ ನೋವಾಗಿರ್ಬೋದು, ಪ್ರತಿಯೊಂದು ಇದಕ್ಕೂ ಸಹ ಬಳಸ್ತಾರೆ. ಮತ್ತು ಮನೆಯ ಒಂದು ದೇವರ ಪೂಜಾ ಕೊಠಡಿಯಲ್ಲಿಯೂ ಸಹ ಪೂಜೆಯನ್ನು ಮಾಡಬೇಕಾದ್ರೆ, ಈ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಮತ್ತು ದೇವರ ಒಂದು ಸ್ಥಳಗಳಲ್ಲಿ ಈ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಆದ್ದರಿಂದ ಈ ಹೂವು ತುಂಬಾ ಒಂದು ಪೂಜನೀಯ ಸ್ಥಾನವನ್ನು ಪಡ್ಕೊಂಡಿದೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ಎಕ್ಕದ ಗಿಡವನ್ನು ದೇವರ ಗಿಡ ಎಂದು ಕರೆಯುತ್ತಾರೆ, ದೈವವೃಕ್ಷ ಎಂದು ಸಹ ಕರೆಯುತ್ತಾರೆ. ಅದರಲ್ಲೂ ದೇವರನ್ನು ಪೂಜೆಯನ್ನು ಮಾಡಬೇಕಾದ್ರೆ, ಅದರಲ್ಲೂ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಓಂ ವಕ್ರತುಂಡಾಯ ನಮಃ ಅಂತ ಹೇಳಿ 21 ಬಾರಿ ಹೇಳಿ ಈ ಹೂವನ್ನು ಹಾಕಿದರೆ ತುಂಬ ಒಳ್ಳೆಯದಾಗುತ್ತದೆ. ನಾವು ತೆಗೆದುಕೊಂಡು ಹೋಗುವಂಥ ಪರ್ಸ್ ಆಗಿರ್ಬೋದು, ಆಭರಣ ಆಗಿರ್ಬೋದು, ಹಣಕಾಸು ಇಡುವ ಸ್ಥಳಗಳಲ್ಲಿ ಇದನ್ನು ಇಟ್ಟರೆ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ. ಅದರಲ್ಲೂ ಮುಖ್ಯವಾಗಿ ಸಾಲ ಬಾಧೆ ಇರೋರು, ಹಣಕಾಸು ತೊಂದರೆ, ಶತ್ರು ಬಾಧೆ, ಸಂತಾನವಿಲ್ಲದೆ ಇರೋರು ಇದನ್ನು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ. ಹಾಗೂ ಇದರ ಎಲೆಗಳನ್ನು ಮುಖ್ಯವಾಗಿ ಮಂಡಿ ನೋವು ಇದ್ದರೆ ಅಥವಾ ಮೂಳೆ ಸವೆತದ ನೋವುಗಳೆಲ್ಲ ಇದ್ದಾಗ ಇದನ್ನು ಬಳಸ್ಕೊಂಡ್ರೆ ಮಂಡಿ ನೋವು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೂ ಮೂಲವ್ಯಾಧಿ ಇರೋರು ಸಹ ಈ ಒಂದು ಎಕ್ಕದ ಇದನ್ನು ಸಹ ಔಷಧಿಯನ್ನು ಸಹ ಬಳಸ್ಕೋತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಹಲವಾರು ಔಷಧಿ ಗುಣಗಳನ್ನು ಹೊಂದಿರುವಂತಹ ಈ ದೇವರ ಗಿಡವು ಒಂದು ಗಣಪತಿಯ ಒಂದು ಸ್ವರೂಪ ಅಂತಲೇ ಹೇಳ್ಬೋದು. ಇದರ ಬೇರನ್ನು ತೆಗೆದಾಗ ಆ ಬೇರು ಗಣಪತಿಯ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.